ಆಗಿರೋದು ಹನಿ ಟ್ರ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವರಿಷ್ಠರಿಗೆ ಒಂದು ರೀತಿ ಈ ಹನಿ ಟ್ರ್ಯಾಪ್ ವಿಚಾರ ತಲೆನೋವಾಗಿ ಕಾಡ್ತಾ ಇದೆ, ಮಂಡೆ ಬಿಸಿಗೆ ಕಾರಣ ಆಗಿದೆ. ಹೈಕಮಾಂಡ್ ಕದ ತಟ್ಟೋದಕ್ಕೆ ಅಪ್ಪ ಮಗ ನಿರ್ಧಾರ ಮಾಡಿರೋದು, ಸಾಕ್ಷಿ ಸಮೇತ ಹೈಕಮಾಂಡ್ಗೆ ರಾಜಣ್ಣ ಕಂಪ್ಲೇಂಟ್, ರಾಹುಲ್ ಗಾಂಧಿ ವೇಣುಗೋಪಾಲ್ಗೆ ಇದೇ ವಾರ ಕಂಪ್ಲೇಂಟ್ ಕೊಡ್ತಾರಂತೆ. ಅಪ್ಪ ಮಗ ಇಬ್ಬರು ಭೇಟಿಯಾಗಿ ಒಂದು ರೀತಿ ನಾವು ಈ ಹಿಂದೆ ನೋಡಿದ್ವಿ, ಈ ಹನಿ ಟ್ರ್ಯಾಪ್ ಹೋಯ್ತು, ಕೊಲೆಗೆ ಸುಪಾರಿ, ಈಗ ಮತ್ತೆ ಇದೇ ಹನಿ ಟ್ರ್ಯಾಪ್ ವಿಚಾರವಾಗಿ ಅಪ್ಪ ಮಗ ಹೈಕಮಾಂಡ್ನ ಭೇಟಿ ಆಗ್ತಾರಂತೆ. ಎಸ್, ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲನೆ ಸೃಷ್ಟಿ ಮಾಡಿದ್ದ ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಇದೇ ವಾರ ಸಚಿವ ರಾಜಣ್ಣ ಮತ್ತು ಪುತ್ರ ಜೊತೆಯಾಗಿ ಹೋಗಿ ಹೈಕಮಾಂಡ್ ನಾಯಕರಿಗೆ ನನಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಇವರಿಗೆ ಕೊಲೆ ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ದೂರು ಕೊಡ್ತಾರಂತೆ. ಏನಾಗುತ್ತೆ ಅಲ್ಲಿ ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಕೋಲಾಹಲ. ಇದೇ ವಾರ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ. ರಾಜ್ಯ ರಾಜಕೀಯದಲ್ಲಿ ಎದ್ದಿದ್ದ ಹನಿ ಟ್ರ್ಯಾಪ್ ಬಿರುಗಾಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ಪ್ರಕರಣ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿರುವ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಲು ಸಚಿವ ರಾಜಣ್ಣ ನಿರ್ಧರಿಸಿದ್ದಾರಂತೆ. ಎಸ್, ಇದೇ ವಾರ ಸಚಿವ ರಾಜಣ್ಣ ಹಾಗೂ ಪುತ್ರ ರಾಜೇಂದ್ರ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಗುಜರಾತ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದ್ದು, ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ನಿರ್ಧಾರ ಕೈಗೊಂಡಿದ್ದಾರಂತೆ. ಒಂದು ವೇಳೆ ಗುಜರಾತ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದಿದ್ರೆ ದೆಹಲಿಗೆ ತೆರಳಿ ದೂರು ನೀಡಲು ರಾಜಣ್ಣ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ತಮ್ಮ ಬಳಿ ಇರುವ ಸಾಕ್ಷಿ ಸಮೇತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ನಿರ್ಧರಿಸಿದ್ದಾರೆಂತ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಈ ಹನಿ ಟ್ರ್ಯಾಪ್ ಸುನಾಮಿಯಲ್ಲಿ ಕೊಚ್ಚಿ ಹೋಗೋರು ಯಾರು, ಉಳಿಯೋರು ಯಾರು ಅನ್ನೋದು ರಾಜಣ್ಣ ದೂರು ನೀಡಿದ ಬಳಿಕವೇ ಗೊತ್ತಾಗಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜೇಂದ್ರ ವಿರುದ್ಧ ಹೈಕಮಾಂಡ್ ಗರಂ ಆಗಿರೋದು ಹನಿ ಟ್ರ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವರಿಷ್ಠರಿಗೆ ಒಂದು ರೀತಿ ಈ ಹನಿ ಟ್ರ್ಯಾಪ್ ವಿಚಾರ ತಲೆನೋವಾಗಿ ಕಾಡ್ತಾ ಇದೆ, ಮಂಡೆ ಬಿಸಿಗೆ ಕಾರಣ ಆಗಿದೆ. ಹೈಕಮಾಂಡ್ ಕದ ತಟ್ಟೋದಕ್ಕೆ ಅಪ್ಪ ಮಗ ನಿರ್ಧಾರ ಮಾಡಿರೋದು, ಸಾಕ್ಷಿ ಸಮೇತ ಹೈಕಮಾಂಡ್ಗೆ ರಾಜಣ್ಣ ಕಂಪ್ಲೇಂಟ್, ರಾಹುಲ್ ಗಾಂಧಿ ವೇಣುಗೋಪಾಲ್ಗೆ ಇದೇ ವಾರ ಕಂಪ್ಲೇಂಟ್ ಕೊಡ್ತಾರಂತೆ. ಅಪ್ಪ ಮಗ ಇಬ್ಬರು ಭೇಟಿಯಾಗಿ ಒಂದು ರೀತಿ ನಾವು ಈ ಹಿಂದೆ ನೋಡಿದ್ವಿ, ಈ ಹನಿ ಟ್ರ್ಯಾಪ್ ಹೋಯ್ತು, ಕೊಲೆಗೆ ಸುಪಾರಿ, ಈಗ ಮತ್ತೆ ಇದೇ ಹನಿ ಟ್ರ್ಯಾಪ್ ವಿಚಾರವಾಗಿ ಅಪ್ಪ ಮಗ ಹೈಕಮಾಂಡ್ನ ಭೇಟಿ ಆಗ್ತಾರಂತೆ. ಎಸ್, ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲನೆ ಸೃಷ್ಟಿ ಮಾಡಿದ್ದ ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಇದೇ ವಾರ ಸಚಿವ ರಾಜಣ್ಣ ಮತ್ತು ಪುತ್ರ ಜೊತೆಯಾಗಿ ಹೋಗಿ ಹೈಕಮಾಂಡ್ ನಾಯಕರಿಗೆ ನನಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಇವರಿಗೆ ಕೊಲೆ ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ದೂರು ಕೊಡ್ತಾರಂತೆ. ಏನಾಗುತ್ತೆ ಅಲ್ಲಿ ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಕೋಲಾಹಲ. ಇದೇ ವಾರ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ. ರಾಜ್ಯ ರಾಜಕೀಯದಲ್ಲಿ ಎದ್ದಿದ್ದ ಹನಿ ಟ್ರ್ಯಾಪ್ ಬಿರುಗಾಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ಪ್ರಕರಣ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿರುವ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಲು ಸಚಿವ ರಾಜಣ್ಣ ನಿರ್ಧರಿಸಿದ್ದಾರಂತೆ. ಎಸ್, ಇದೇ ವಾರ ಸಚಿವ ರಾಜಣ್ಣ ಹಾಗೂ ಪುತ್ರ ರಾಜೇಂದ್ರ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಗುಜರಾತ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದ್ದು, ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ನಿರ್ಧಾರ ಕೈಗೊಂಡಿದ್ದಾರಂತೆ. ಒಂದು ವೇಳೆ ಗುಜರಾತ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದಿದ್ರೆ ದೆಹಲಿಗೆ ತೆರಳಿ ದೂರು ನೀಡಲು ರಾಜಣ್ಣ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ತಮ್ಮ ಬಳಿ ಇರುವ ಸಾಕ್ಷಿ ಸಮೇತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ನಿರ್ಧರಿಸಿದ್ದಾರೆಂತ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಈ ಹನಿ ಟ್ರ್ಯಾಪ್ ಸುನಾಮಿಯಲ್ಲಿ ಕೊಚ್ಚಿ ಹೋಗೋರು ಯಾರು, ಉಳಿಯೋರು ಯಾರು ಅನ್ನೋದು ರಾಜಣ್ಣ ದೂರು ನೀಡಿದ ಬಳಿಕವೇ ಗೊತ್ತಾಗಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಮತ್ತೆ ರಾಜೇಂದ್ರ ವಿರುದ್ಧ ಹೈಕಮಾಂಡ್ ಗರಂ ಆಗಿರೋದು ಹನಿ ಟ್ರ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವರಿಷ್ಠರಿಗೆ ಒಂದು ರೀತಿ ಈ ಹನಿ ಟ್ರ್ಯಾಪ್ ವಿಚಾರ ತಲೆನೋವಾಗಿ ಕಾಡ್ತಾ ಇದೆ. ಮಂಡೇ ಬಿಸಿಗೆ ಕಾರಣ ಆಗಿದೆ. ಹೈಕಮಾಂಡ್ ಕದ ತಟ್ಟೋದಕ್ಕೆ ಅಪ್ಪ ಮಗ ನಿರ್ಧಾರ ಮಾಡಿರೋದು. ಸಾಕ್ಷಿ ಸಮೇತ ಹೈಕಮಾಂಡ್ಗೆ ರಾಜಣ್ಣ ಕಂಪ್ಲೇಂಟ್. ರಾಹುಲ್ ಗಾಂಧಿ ವೇಣುಗೋಪಾಲ್ಗೆ ಇದೇ ವಾರ ಕಂಪ್ಲೇಂಟ್ ಕೊಡ್ತಾರಂತೆ. ಅಪ್ಪ ಮಗ ಇಬ್ಬರೂ ಭೇಟಿಯಾಗಿ ಒಂದು ರೀತಿ ನಾವು ಈ ಹಿಂದೆ ನೋಡಿದ್ವಿ. ಈ ಹನಿ ಟ್ರ್ಯಾಪ್ ಹೋಯ್ತು, ಕೊಲೆಗೆ ಸುಪಾರಿ. ಈಗ ಮತ್ತೆ ಇದೇ ಹನಿ ಟ್ರ್ಯಾಪ್ ವಿಚಾರವಾಗಿ ಅಪ್ಪ ಮಗ ಹೈಕಮಾಂಡ್ನ ಭೇಟಿ ಆಗ್ತಾರಂತೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲೋಲನೆ ಸೃಷ್ಟಿ ಮಾಡಿದ್ದ ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಇದೇ ವಾರ ಸಚಿವ ರಾಜಣ್ಣ ಮತ್ತು ಪುತ್ರ ಜೊತೆಯಾಗಿ ಹೋಗಿ ಹೈಕಮಾಂಡ್ ನಾಯಕರಿಗೆ ನನಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಇವರಿಗೆ ಕೊಲೆ ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ದೂರು ಕೊಡ್ತಾರಂತೆ. ಏನಾಗುತ್ತೆ ಅಲ್ಲಿ ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಕೋಲಾಹಲ. ಇದೇ ವಾರ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ. ರಾಜ್ಯ ರಾಜಕೀಯದಲ್ಲಿ ಎದ್ದಿದ್ದ ಹನಿ ಟ್ರ್ಯಾಪ್ ಬಿರುಗಾಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ಪ್ರಕರಣ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿರುವ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಲು ಸಚಿವ ರಾಜಣ್ಣ ನಿರ್ಧರಿಸಿದ್ದಾರಂತೆ. ಇದೇ ವಾರ ಸಚಿವ ರಾಜಣ್ಣ ಹಾಗೂ ಪುತ್ರ ರಾಜೇಂದ್ರ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಗುಜರಾತ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದ್ದು, ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ನಿರ್ಧಾರ ಕೈಗೊಂಡಿದ್ದಾರಂತೆ. ಒಂದು ವೇಳೆ ಗುಜರಾತ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದಿದ್ರೆ ದೆಹಲಿಗೆ ತೆರಳಿ ದೂರು ನೀಡಲು ರಾಜಣ್ಣ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ತಮ್ಮ ಬಳಿ ಇರುವ ಸಾಕ್ಷಿ ಸಮೇತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ನಿರ್ಧರಿಸಿದ್ದಾರೆಂತ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಈ ಹನಿ ಟ್ರ್ಯಾಪ್ ಸುನಾಮಿಯಲ್ಲಿ ಕೊಚ್ಚಿ ಹೋಗೋರು ಯಾರು, ಉಳಿಯೋರು ಯಾರು ಅನ್ನೋದು ರಾಜಣ್ಣ ದೂರು ನೀಡಿದ ಬಳಿಕವೇ ಗೊತ್ತಾಗಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತೆ ರಾಜೇಂದ್ರ ವಿರುದ್ಧ ಹೈಕಮಾಂಡ್ ಗರಂ ಆಗಿರೋದು ಹನಿ ಟ್ರ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವರಿಷ್ಠರಿಗೆ ಒಂದು ರೀತಿ ಈ ಹನಿ ಟ್ರ್ಯಾಪ್ ವಿಚಾರ ತಲೆನೋವಾಗಿ ಕಾಡ್ತಾ ಇದೆ. ಮಂಡೇ ಬಿಸಿಗೆ ಕಾರಣ ಆಗಿದೆ. ಹೈಕಮಾಂಡ್ ಕದ ತಟ್ಟೋದಕ್ಕೆ ಅಪ್ಪ ಮಗ ನಿರ್ಧಾರ ಮಾಡಿರೋದು. ಸಾಕ್ಷಿ ಸಮೇತ ಹೈಕಮಾಂಡ್ಗೆ ರಾಜಣ್ಣ ಕಂಪ್ಲೇಂಟ್. ರಾಹುಲ್ ಗಾಂಧಿ ವೇಣುಗೋಪಾಲ್ಗೆ ಇದೇ ವಾರ ಕಂಪ್ಲೇಂಟ್ ಕೊಡ್ತಾರಂತೆ. ಅಪ್ಪ ಮಗ ಇಬ್ಬರೂ ಭೇಟಿಯಾಗಿ ಒಂದು ರೀತಿ ನಾವು ಈ ಹಿಂದೆ ನೋಡಿದ್ವಿ. ಈ ಹನಿ ಟ್ರ್ಯಾಪ್ ಹೋಯ್ತು, ಕೊಲೆಗೆ ಸುಪಾರಿ. ಈಗ ಮತ್ತೆ ಇದೇ ಹನಿ ಟ್ರ್ಯಾಪ್ ವಿಚಾರವಾಗಿ ಅಪ್ಪ ಮಗ ಹೈಕಮಾಂಡ್ನ ಭೇಟಿ ಆಗ್ತಾರಂತೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲೋಲನೆ ಸೃಷ್ಟಿ ಮಾಡಿದ್ದ ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಇದೇ ವಾರ ಸಚಿವ ರಾಜಣ್ಣ ಮತ್ತು ಪುತ್ರ ಜೊತೆಯಾಗಿ ಹೋಗಿ ಹೈಕಮಾಂಡ್ ನಾಯಕರಿಗೆ ನನಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಇವರಿಗೆ ಕೊಲೆ ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ದೂರು ಕೊಡ್ತಾರಂತೆ. ಏನಾಗುತ್ತೆ ಅಲ್ಲಿ ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಕೋಲಾಹಲ. ಇದೇ ವಾರ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ. ರಾಜ್ಯ ರಾಜಕೀಯದಲ್ಲಿ ಎದ್ದಿದ್ದ ಹನಿ ಟ್ರ್ಯಾಪ್ ಬಿರುಗಾಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ಪ್ರಕರಣ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿರುವ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಲು ಸಚಿವ ರಾಜಣ್ಣ ನಿರ್ಧರಿಸಿದ್ದಾರಂತೆ. ಇದೇ ವಾರ ಸಚಿವ ರಾಜಣ್ಣ ಹಾಗೂ ಪುತ್ರ ರಾಜೇಂದ್ರ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಗುಜರಾತ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದ್ದು, ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ನಿರ್ಧಾರ ಕೈಗೊಂಡಿದ್ದಾರಂತೆ. ಒಂದು ವೇಳೆ ಗುಜರಾತ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದಿದ್ರೆ ದೆಹಲಿಗೆ ತೆರಳಿ ದೂರು ನೀಡಲು ರಾಜಣ್ಣ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ತಮ್ಮ ಬಳಿ ಇರುವ ಸಾಕ್ಷಿ ಸಮೇತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ನಿರ್ಧರಿಸಿದ್ದಾರೆಂತ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ